ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಾನು ಮಿಲ್ಕ್ ಪುಡ್ಡಿಂಗ್ ತೋರಿಸ್ತಾ ಇದ್ದೀನಿ. ನಾನು 500 ml ಹಾಲು ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಶುಗರ್, ಸಕ್ಕರೆ 1 ಕಪ್. ಅದು ಅಕಾರ್ಡಿಂಗ್ ಟು ಸ್ವೀಟ್ ನೀವು ನೋಡಿಕೊಂಡು ಜಾಸ್ತಿ ಆಗಲಿ ಕಮ್ಮಿ ಆದರೆ ಹಾಕ್ಕೋಬೋದು. ನಾನೀಗ 1 ಕಪ್ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ, ಸಕ್ಕರೆನ ಆ್ಯಡ್ ಮಾಡ್ತಿದ್ದೀನಿ. ಇದು ಕಾರ್ನ್ಫ್ಲೋರ್ ಅಂತಾರಲ್ಲ, ಅದಕ್ಕೆ ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಕೈ ಆಡಿಸ್ತಾನೇ ಇರಬೇಕು. ತುಂಬ ಅಂದರೆ ತುಂಬ ಟೇಸ್ಟಿ ಕ್ವಿಕ್ ರೆಸಿಪಿ. ಓನ್ಲಿ 3 ಇಂಗ್ರೀಡಿಯೆಂಟ್ಸಲ್ಲಿ ರೆಡಿ ಆಗುವಂಥ ಇದು ಸ್ವೀಟು ಪುಡ್ಡಿಂಗು. ಭಾಳನೇ ಮಕ್ಕಳಾಗಲಿ ಪ್ರತಿಯೊಬ್ಬರು ಮನೇಲಿ ತುಂಬಾ ಇಷ್ಟಪಡ್ತಾರೆ. ಇದು ಮಾಡಿ ನೋಡಿ ಈ ಮೆಥಡನ್ನು. ತುಂಬಾ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಇದು. ಆದರೆ ಸ್ವಲ್ಪ ಗಟ್ಟಿ ಆಗಬೇಕು, ಕೈ ಆಡಿಸ್ತಾನೇ ಇರಬೇಕು. ಈಗ ಒಂದು ಗ್ಲಾಸ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ 2 hours ರೆಫ್ರಿಜಿರೇಟರಲ್ಲಿ ಇಡಬೇಕಿದು. ಸ್ಕ್ವೇರ್ ಕ್ಯೂಬ್ ಕಟ್ ಮಾಡಿಕೊಂಡು ಮಿಲ್ಕ್ ಪೌಡ್ರಲ್ಲಿ ಮಿಕ್ಸ್ ಮಾಡ್ಬೋದು. ಮಿಲ್ಕ್ ಪೌಡ್ರು ಬೇಡ ಅಂದರೂ ಹಾಗೆ ಕಟ್ ಮಾಡಿಕೊಂಡು ತಿನ್ಬೋದು. ಇಷ್ಟೇ ನೋಡಿ, ತುಂಬ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ. ಏನೂ ಇಲ್ಲ, ಓನ್ಲಿ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಇದು ಯೂಸ್ ಮಾಡ್ಕೊಳ್ಳೋದು. ಇದಕ್ಕೆ ನಾನು ಮಿಲ್ಕ್ ಪೌಡ್ರು ಉದುರಿಸಿದ್ದೀನಿ, ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಮೇಲೆ ಉದುರಿಸಿದ್ದೀನಿ. ಅಷ್ಟೇ, ಮುಗೀತು. ತುಂಬ ಈಸಿ, ಕ್ವಿಕ್, ಈಸಿ ರೆಸಿಪಿ. ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಾಡಿ ನೋಡಿ, ಹೇಗನ್ನಿಸ್ತು ಅಂತ ರೆಸಿಪಿ ತಿಳಿಸಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.